ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂತ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡ್ಲಿಕ್ಕೆ ಒಬ್ಬ ಬಿಜೆಪಿ ಎಂಪಿ ಮಾತಾಡಿದಾರೆ. ನಾವು ಉತ್ತರ ಭಾರತಕ್ಕೆ ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರುವುದಿಲ್ಲ, ಬಿಜೆಪಿ ಅವ್ರದ್ದು ಧ್ವನಿ ಇರುವುದಿಲ್ಲ, ಕಾಂಗ್ರೆಸ್ ಅವ್ರ ಧ್ವನಿ ಇರುವುದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ದೆ ಹೋದ್ರು ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಇಂಡಿಯಾ ಗವರ್ಮೆಂಟ್ ಗೆ ಒಂದು ದೊಡ್ಡ ಚಿತ್ರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡ್ ಬರ್ಲಿ. ಬಿಜೆಪಿ ಇಷ್ಟು ಜನ ಎಂಪಿಗಳು ಇಟ್ಕೊಂಡು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ? This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ನಾವು ದಿನ ನೀವು ನಮಗೆ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನೀವೆಲ್ಲ ಏನೋ ಮಾಡಿ ಗೆಟಪ್ ಮಾಡ್ತಾ ಇದ್ದೀರಲ್ಲ, ನಾವು ನಿಮ್ಗೆ ಗೆಟಪ್ ತೋರಿಸ್ತಾ ಇದ್ದೀವಿ. ನೋಡಪ್ಪ, ಬಿಜೆಪಿ ಗೌರ್ಮೆಂಟ್ ಇಲ್ಲಿವರೆಗೂ ಗೋವಾ ಗೆದ್ದುಕೊಂಡು ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಜೋಶಿ ಅವ್ರ ಹತ್ರ 3-4 ಸತಿ ಭೇಟಿ ಮಾಡಿದ್ವಿ. ಅವ್ರ ಮಿನಿಸ್ಟ್ರು ನನಗೂ ಭೇಟಿ ಮಾಡೋರು ಅಂತ ಹೇಳ್ತಾರೆ. ಏನ್ ಸುಖ ಅಂತ ಏನ್ ಅವ್ರು ಆಯ್ತಪ್ಪ, ಬಿಜೆಪಿ ಇಷ್ಟು ಜನ ಎಂಪಿಗಳು ಇಟ್ಕೊಂಡು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆನ್ ಇರಿಗೇಷನ್ ಫ್ರಂಟ್? ಇಲ್ಲ, ಕೃಷ್ಣಾ ವಾಟರ್ದು ಇಲ್ಲ, ಮಾದಾಯಿದು ಇಲ್ಲ. ಈಗ ನಾವು ಬೇಕಾದಷ್ಟು ತಂದಿದೀವಿ. ಸುಪ್ರೀಂ ಕೋರ್ಟ್ ಅವರು ಪಾಪ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ಇದು CWC ತೀರ್ಮಾನ ಮಾಡ್ಕೊಡಿ ಅಂತ. ನಾವಲ್ಲಿ ಈಗಾಗಲೇ ಆಫೀಸ್ ಓಪನ್ ಮಾಡ್ತಿದ್ದೀನಿ. ಈಗ ಅಲ್ಲೂ ಕೂಡ ಈಗ ಹೊಸ DPR ಪ್ರೆಸೆಂಟ್ ಮಾಡ್ತಾ ಇದೀವಿ. ಕೊಡ್ತೀವಿ. ಈಗ ಎಲ್ಲರೂ ಅಡ್ವಾಂಟೇಜ್ ತಗೊಳಕ್ ಹೋಗ್ತಾರೆ. ನಿಮ್ ಕಾಂಟ್ರಿಬ್ಯೂಷನ್ ಏನ್ ಹೇಳಿ? ಒಂದು ದುಡ್ಡು ಕೊಡ್ತಿದ್ದೀರಾ? ಮಾತಾಡೋದ್ ಪ್ರಕಾರ ಮಾಡಿದ್ದೀರಾ? ಈಗ ನಾವ್ ಎಷ್ಟು ರಿಸ್ಕ್ ತಗೊಂಡು ಅವ್ರಿಗೆಲ್ಲ ದುಡ್ಡು 25, 35, 40 ಲಕ್ಷ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಮೊನ್ನೆ ಕೇಸ್ ಎಲ್ಲ ವಾಪಸ್ಸು ಬಂದು ಅದನ್ನ ಇದ್ರ ಮುಖಾಂತರ ಲೋಕಾದಾಲತ್ ಮಾಡ್ಬೇಕು ಅಂತ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಈಗಾಗಲೇ ತೀರ್ಮಾನ ಬಂದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಾಪಸ್ ಹಾಕಿದ್ದಾರೆ. ಇವೆಲ್ಲ ನಾವ್ ಏನ್ ಬೇಕೋ, ನಮ್ಮ ಪರವಾಗಿ ಏನ್ ಬೇಕೋ ನಾವು ನಮ್ ಡ್ಯೂಟಿ ನಾವು ಮಾಡಿದೀವಿ. ಬಿಜೆಪಿ ಹ್ಯಾಸ್ ಫೇಲ್ಡ್. ಇಲ್ಲಿ ಹಬ್ಬ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಯಾರು ಸೆಲೆಬ್ರೇಷನ್ ಏನಾಯ್ತು? ಬೊಮ್ಮ ಯಾಕೆ ಮಾತಾಡ್ತಾ ಇಲ್ಲ, ಕ್ಷೇತ್ರ ಯಾಕೆ ಮಾತಾಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡೋಷ್ಟು, ಅಪಾಯಿಂಟ್ಮೆಂಟ್ ತೊಗೊಳಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಓಲಿ ನಮ್ಗೆ ಕರ್ಕೊಂಡು ಹೋಗೋದು ಬೇಡಪ್ಪ, ಅವರೇ ಹೋಗ್ಲಿ. 2-3 ವರ್ಷ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಏನ್ ವನ್ಯ ಯಾವ ಟೈಗರ್ ಇದೆ ಅಲ್ಲಿ? ಯಾವ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ? ನೋಡೋಣ. ನಾನು ಈ ತಿಂಗಳಾದ್ಮೇಲೆ ಕೆಲವು ಡಿಸಿಷನ್ಗಳು ತಗೊಳ್ತೀನಿ ಈ ವಿಚಾರದಲ್ಲಿ. ಅದಕ್ಕೆ ಮೊನ್ನೆ ಅಸೆಂಬ್ಲಿಲಿ HK ಪಾಟೀಲ್ ಅವ್ರಿಗೆ ಕೌನ್ಸಿಲ್ ಅಲ್ಲಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತು ಕೃಷ್ಣಾ ವಾಟರ್ ವಿಚಾರದಲ್ಲಿ. ಈಗ ಕೇಳ್ತೀವಿ, ಮಾದಾಯಿ ಒಂದೇ ಅಲ್ಲ ರೀ, ಆಲ್ ಇರಿಗೇಷನ್ ಪ್ರಾಜೆಕ್ಟ್ ವಿಚಾರ ನಾವು ಇನ್ನೇನ್ ಮಾಡ್ತಾರ್ರಿ ಅವರು? ರಾಜಕೀಯ ಡಿಮಾನಿಟೈಸೇಷನ್. ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂತ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡ್ಲಿಕ್ಕೆ ಒಬ್ಬ ಬಿಜೆಪಿ ಎಂಪಿ ಮಾತಾಡಿದಾರೆ. ಎಲ್ಲ ಉತ್ತರ ಭಾರತಕ್ಕೆ ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರುವುದಿಲ್ಲ, ಬಿಜೆಪಿ ಅವ್ರದ್ದು ಧ್ವನಿ ಇರುವುದಿಲ್ಲ, ಕಾಂಗ್ರೆಸ್ ಅವ್ರ ಧ್ವನಿ ಇರುವುದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ದೆ ಹೋದ್ರು ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಇಂಡಿಯಾ ಗವರ್ಮೆಂಟ್ ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡ್ ಬರ್ಲಿ. ಇದೇನ್ ಸ್ಪೆಷಲ್ ಆಗೇನು? ಟು ಫಿನಿಶ್ ಅವರ್ ಸೌತ್ ಇಂಡಿಯನ್ ವಾಯ್ಸಸ್. So I think the Prime Minister should have consulted everyone. They have failed in it. It is democracy, not dictatorship government. Sir, now EMA has openly started that Congress has not supported. No, let that tell. Why we are for women. Whatever it is, the women from the days of Indira Gandhi to Sonia Gandhi, we did it. We are the pioneers of it.
They have failed to take everyone into confidence. It has failed. Let the country give us an opportunity. We will implement it. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.